ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸಿಂಚನ ಜ್ಞಾನಲೋಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ತರಗತಿಯಲ್ಲಿ ಕೆ.ಎಸ್. ನರಸಿಂಹಸ್ವಾಮಿ ಅವರು ಬರೆದಿರುವ ಭಾರತೀಯತೆ ಎಂಬ ಪದ್ಯದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ಕೃತಿಕಾರರ ಪರಿಚಯ. ಕೆ.ಎಸ್. ನರಸಿಂಹಸ್ವಾಮಿ. ಕಾಲ 1915 2004. ಸ್ಥಳ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ. ಕವನ ಸಂಕಲನ: ಶಿಲಾಲತೆ, ಐರಾವತ, ನವಪಲ್ಲವ, ಇರುವಂತಿಗೆ, ದೀಪದ ಮಲ್ಲಿ, ಮನೆಯಿಂದ ಮನೆಗೆ, ತೆರೆದ ಬಾಗಿಲು, ದುಂಡು ಮಲ್ಲಿಗೆ. ಪ್ರಶಸ್ತಿ: ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಪ್ರಸ್ತುತ ಭಾರತೀಯತೆ ಕವನವನ್ನು ಕೆ.ಎಸ್. ನರಸಿಂಹಸ್ವಾಮಿ ಅವರ ನವಪಲ್ಲವ ಕವನ ಸಂಕಲನ ಪುಟ 465 ಆರಿಸಿಕೊಂಡಿದೆ. ಅಭ್ಯಾಸ ಪ್ರಶ್ನೆಗಳು. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಪರ್ವತ ಹಿಮ ಯಾವ ಎತ್ತರಕ್ಕೆ ಎದ್ದು ನಿಂತಿದೆ? ಪರ್ವತ ಹಿಮ ಆಕಾಶದ ಎತ್ತರಕ್ಕೆ ಎದ್ದು ನಿಂತಿದೆ. ಪ್ರಶ್ನೆ 2. ಪೇರ್ದೆರೆಗಳು ಯಾವುದಕ್ಕೆ ಮುತ್ತ ನೀಡುತ್ತಿವೆ? ಪೇರ್ದೆರೆಗಳು ಕರಾವಳಿಗೆ ಮುತ್ತ ನೀಡುತ್ತಿವೆ. ಪ್ರಶ್ನೆ 3. ಹಸಿರು ದೀಪವನ್ನು ಎಲ್ಲಿ ಚೆಲ್ಲಲಾಗಿದೆ? ಹಸಿರು ದೀಪವನ್ನು ಬಯಲ ತುಂಬ ಚೆಲ್ಲಲಾಗಿದೆ. ಪ್ರಶ್ನೆ 4. ಯಂತ್ರಘೋಷ ಏಳುತ್ತಿರುವ ಬಗೆ ಹೇಗೆ? ನೀಲಿಯಲ್ಲಿ ಹೊಗೆಯ ಚೆಲ್ಲಿ ಯಂತ್ರಘೋಷ ಏಳುತ್ತಿದೆ. ಪ್ರಶ್ನೆ 5. ನಮ್ಮ ಧ್ವಜವನ್ನು ಎತ್ತಿ ಹಿಡಿದವರಾರು? ನಮ್ಮ ಧ್ವಜವನ್ನು ಎತ್ತಿ ಹಿಡಿದವರು ಯೋಧರು. ಪ್ರಶ್ನೆ 6. ನಮ್ಮ ಪಯಣ ಎತ್ತ ಸಾಗಿದೆ? ನಮ್ಮ ಪಯಣ ಗುರಿಯ ಬೆಳಕಿನೆಡೆಗೆ ಸಾಗಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಕಣ್ಣು ಬೇರೆಯಾದರೂ ನೋಟ ಒಂದಾಗುವ ಸಂದರ್ಭವನ್ನು ತಿಳಿಸಿ. ಮೌನದಲ್ಲಿ ಪರ್ವತ ಹಿಮ ಆಕಾಶಕ್ಕೆದ್ದು ನಿಂತಿವೆ. ದೊಡ್ಡದಾದ ಸಮುದ್ರದ ಅಲೆಗಳು ಗಾನದಲ್ಲಿ ಕರಾವಳಿಗೆ ಮುತ್ತ ನೀಡುತ್ತಿವೆ. ಬಯಲು ತುಂಬ ಹಸಿರು ದೀಪ ಹಚ್ಚಿದಂತೆ ನದಿಗಳು ಹರಿಯುತ್ತಿವೆ. ಆಕಾಶದ ನೀಲಿಯಲ್ಲಿ ಹೊಗೆಯು ತುಂಬಿ ಯಂತ್ರಘೋಷಗಳು ಕೈಗಾರಿಕೆಗಳು ಹೆಚ್ಚುತ್ತಿವೆ. ಈ ಎಲ್ಲ ಸಂದರ್ಭದಲ್ಲಿ ಕಣ್ಣು ಬೇರೆಯಾದರೂ ನೋಟ ಒಂದೇ ಆಗಿದೆ. ಪ್ರಶ್ನೆ 2. ಭಾಷೆ ಬೇರೆಯಾದರೂ ಭಾವ ಒಂದೇ. ಸಮರ್ಥಿಸಿ. ನಮ್ಮ ದೇಶದಲ್ಲಿ ಹಲವಾರು ಭಾಷೆಗಳಿವೆ. ಹಲವಾರು ಭಾಷೆಗಳನ್ನಾಡುವ ಯೋಧರು ನಮ್ಮ ನಾಡಿನ ಧ್ವಜವನ್ನು ಒಗ್ಗಟ್ಟಿನಿಂದ ಎತ್ತಿ ಹಿಡಿದಿದ್ದಾರೆ. ಒಂದೇ ನೆಲದಲ್ಲಿ, ಅಂದರೆ ದೇಶದಲ್ಲಿ ಬೆಳೆದ ನಮ್ಮ ಕೊರಳಿನಲ್ಲಿ ಭಾಷೆ ಬೇರೆಯಾದರೂ ಭಾವ ಒಂದೇ ಆಗಿದೆ. ಅದು ದೇಶಪ್ರೇಮದ, ದೇಶಾಭಿಮಾನದ ಒಂದೇ ಭಾವವಾಗಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ನಾವು ಭಾರತೀಯರು ಎಂಬ ಅಭಿಮಾನ ಮಿಡಿಯುವ ಸನ್ನಿವೇಶವನ್ನು ವಿವರಿಸಿ. ನಮ್ಮ ದೇಶದ ಉದ್ದಗಲಕ್ಕೂ ಅನೇಕ ರೀತಿಯ ಪ್ರಾಕೃತಿಕ ಸೌಂದರ್ಯವಿದೆ. ಒಂದು ಕಡೆ ಆಕಾಶಕ್ಕೆ ಎದ್ದು ನಿಂತ ಹಿಮಾಲಯ ಪರ್ವತವಿದ್ದರೆ, ಇನ್ನೊಂದು ಕಡೆ ನದಿಗಳು ಹರಿಯುತ್ತಿವೆ. ಕರಾವಳಿಯಲ್ಲಿ ಅಲೆಗಳು ಕರಾವಳಿ ತೀರಕ್ಕೆ ಮುತ್ತ ನೀಡುತ್ತಿವೆ. ಯಂತ್ರಗಳು ನೀಲಿ ಆಕಾಶಕ್ಕೆ ಹೊಗೆಯನ್ನು ಚೆಲ್ಲುತ್ತಿವೆ. ಇದನ್ನೆಲ್ಲ ನೋಡುವ ಕಣ್ಣುಗಳು ಬೇರೆ ಬೇರೆಯಾದರೂ ನಮ್ಮ ನೋಟ ಒಂದೇ ಆಗಿದೆ. ಅದು ಭಾರತೀಯ ನೋಟವಾಗಿದೆ. ನಮ್ಮ ನಾಡಿನ ವಿವಿಧ ಗಡಿಗಳನ್ನು ವಿವಿಧ ಪ್ರದೇಶದಿಂದ ಬಂದಂತಹ ಯೋಧರು ಕಾಯುತ್ತಿದ್ದಾರೆ. ಅವರು ನಮ್ಮ ಭಾರತ ಮಾತೆಯ ಧ್ವಜವನ್ನು ಎತ್ತಿ ಹಿಡಿದಿದ್ದಾರೆ. ನಾವೆಲ್ಲ ಭಾರತ ಮಾತೆಯ ತೊಟ್ಟಿಲಲ್ಲಿ ಬೆಳೆದ ಕಂದಮ್ಮಗಳು. ನಾವು ಆಡುವ ಭಾಷೆ ಯಾವುದೇ ಇರಲಿ, ನಮ್ಮ ಹಾಡಿನ ಭಾವನೆ ಒಂದೇ ಆಗಿದೆ. ಇವು ನಾವು ಭಾರತೀಯರು ಎಂಬ ಅಭಿಮಾನ ಮಿಡಿಯುವ ಸನ್ನಿವೇಶಗಳಾಗಿವೆ. ಸಂದರ್ಭಾನುಸಾರ ವಿವರಿಸಿ. ಪ್ರಶ್ನೆ 1. ಕಣ್ಣು ಬೇರೆ ನೋಟ ಒಂದೇ. ಆಯ್ಕೆ: ಈ ಮಾತನ್ನು ಕೆ.ಎಸ್. ನರಸಿಂಹಸ್ವಾಮಿಯವರ ನವಪಲ್ಲವ ಕವನ ಸಂಕಲನದಿಂದ ಆಯ್ದು ಭಾರತೀಯತೆ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ನಮ್ಮ ದೇಶದಲ್ಲಿ ವಿವಿಧ ರೀತಿಯ ಭೂಪ್ರದೇಶಗಳಿದ್ದು, ಪರ್ವತ ಹಿಮ ಆಕಾಶದೆತ್ತರಕ್ಕೆದ್ದು ನಿಂತಿವೆ. ದೊಡ್ಡದಾದ ಸಮುದ್ರದ ಅಲೆಗಳು ಗಾನದಲ್ಲಿ ಕರಾವಳಿಗೆ ಮುತ್ತ ನೀಡುತ್ತಿವೆ. ಬಯಲು ತುಂಬ ಹಸಿರು ದೀಪ ಹಚ್ಚಿದಂತೆ ನದಿಗಳು ಹರಿಯುತ್ತಿವೆ. ಸುತ್ತಲಿನ ಗಿಡಮರಗಳ ಅದ್ಭುತ ಸೌಂದರ್ಯವಿದೆ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಕಣ್ಣು ಬೇರೆಯಾದರೂ ನೋಟ ಒಂದೇ ಆಗಿದೆ ಎಂದಿದ್ದಾರೆ. ಸ್ವಾರಸ್ಯ:
ನೋಡುವ ಕಣ್ಣುಗಳು ಆಯಾ ಪ್ರದೇಶದ ಬೇರೆ ಬೇರೆ ಜನರದ್ದಾದರೂ ನೋಡುವ ನೋಟ ಒಂದೇ, ಅದು ಭಾರತೀಯದ್ದು ಎಂದು ಕವಿ ಸ್ವಾರಸ್ಯಕರವಾಗಿ ವರ್ಣಿಸಿದ್ದಾರೆ. ಪ್ರಶ್ನೆ 2. ಭಾಷೆ ಬೇರೆ ಭಾವ ಒಂದೇ. ಆಯ್ಕೆ. ಈ ಮಾತನ್ನು ಕೆ.ಎಸ್. ನರಸಿಂಹಸ್ವಾಮಿ ಅವರು ಬರೆದಿರುವ ನವಪಲ್ಲವ ಕವನ ಸಂಕಲನದಿಂದ ಆಯ್ದು ಭಾರತೀಯತೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ನಮ್ಮ ದೇಶದಲ್ಲಿ ಜನರು ಹಲವಾರು ಭಾಷೆಗಳನ್ನು ಮಾತನಾಡುತ್ತಾರೆ. ಬೇರೆ ಬೇರೆ ರೀತಿಯ ಜೀವನ ಶೈಲಿ, ಸಂಸ್ಕೃತಿ, ಪರಂಪರೆ ಇದ್ದರೂ ನಾವೆಲ್ಲ ಭಾರತ ಮಾತೆಯ ತೊಟ್ಟಿಲಲ್ಲಿ ಬೆಳೆದ ಕಂದ ಮಗಳು. ನಾವು ಆಡುವ ಭಾಷೆ ಯಾವುದೇ ಇರಲಿ, ನಮ್ಮ ಹಾಡಿನ ಭಾವನೆ ಒಂದೇ ಆಗಿದೆ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ಭಾಷೆಯಲ್ಲಿ ಭಿನ್ನತೆ ಇದ್ದರೂ ಏಕತಾ ಭಾವದಿಂದ ಇರುವುದನ್ನು ಕವಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ. ಪ್ರಶ್ನೆ 3. ಎಲ್ಲೇ ಇರಲಿ ನಾವು ಒಂದು. ಆಯ್ಕೆ. ಈ ವಾಕ್ಯವನ್ನು ಕೆ.ಎಸ್. ನರಸಿಂಹಸ್ವಾಮಿ ಅವರು ಬರೆದಿರುವ ನವಪಲ್ಲವ ಕವನ ಸಂಕಲನದಿಂದ ಆಯ್ದು ಭಾರತೀಯತೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ನಮ್ಮ ನಾಡಿಗಾಗಿ ದೇಶದ ಉದ್ದಗಲಕ್ಕೂ ಅನೇಕರು ಹೋರಾಡಿ ಹುತಾತ್ಮರಾಗಿದ್ದಾರೆ. ಒಂದು ಪ್ರದೇಶದವರು ಇನ್ನೊಂದು ಪ್ರದೇಶದವರಿಗೆ ಸಹಾಯ ಮಾಡಿದ್ದಾರೆ. ಅದನ್ನು ನೆನೆದು ಕವಿ ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ: ನಮ್ಮ ದೇಶದ ವಿವಿಧ ರಾಜ್ಯಗಳಲ್ಲಿ ವಿವಿಧ ಭಾಷೆ, ವಿಭಿನ್ನವಾದ ಸಂಸ್ಕೃತಿಗಳ ಜನರಿದ್ದಾರೆ. ಆದರೆ ಅದು ಯಾವುದೂ ನಮ್ಮ ದೇಶಭಕ್ತಿಗೆ ಅಡ್ಡಿಯಾಗಿಲ್ಲ, ನಮ್ಮ ದೇಶದ ಅಖಂಡತೆಗೆ ಅಡ್ಡಿಯಾಗಿಲ್ಲ. ಆದ್ದರಿಂದ ಕವಿ ಎಲ್ಲೇ ಇರಲಿ ನಾವು ಒಂದು, ನಾವು ಭಾರತೀಯರು ಎಂದು ಸ್ವಾರಸ್ಯಕರವಾಗಿ ಹೇಳಿದ್ದಾರೆ. ವಸ್ತುನಿಷ್ಠ ಅಥವಾ ನಿಖರ ನಿರ್ಣಯ ಪ್ರಶ್ನೆಗಳು. ಬಿಟ್ಟ ಸ್ಥಳ ತುಂಬಿರಿ. ಪ್ರಶ್ನೆ 1. ಯಂತ್ರ ಡ್ಯಾಶ್ ಬೇಡುವಲ್ಲಿ. ಉತ್ತರ ಘೋಷ. ಪ್ರಶ್ನೆ 2. ಒಂದೇ ನೆಲದ ಡ್ಯಾಶ್. ಉತ್ತರ ತೊಟ್ಟಿಲಲ್ಲಿ. ಪ್ರಶ್ನೆ 3. ನಮ್ಮ ಯುಗದ ದನಿಗಳಾಗಿ ಮೂಡಿದೆಲ್ಲ ಡ್ಯಾಶ್. ಉತ್ತರ ಹಾಡಿನಲ್ಲಿ. ಪ್ರಶ್ನೆ 4. ಎಲ್ಲೇ ಇರಲಿ ನಾವು ಡ್ಯಾಶ್. ಉತ್ತರ ಒಂದು. ಪ್ರಶ್ನೆ 5. ನಡೆವ ಡ್ಯಾಶ್ ಪಯಣದಲ್ಲಿ. ಉತ್ತರ ಧೀರ.